ಇನ್ನು ಇಡೆಗೆ ಮುತ್ತದಿಡೆ ಹೆಣ್ಮ ಸರ್ತಿ ಕಟ್ಟಾತು ಹೆಣ್ಮ ಸರ್ತಿ ಇತ್ತೇನು ಸ್ವಂತ ಅಂಗಡಿ ಮಾತ್ರ 95 ಇಸ್ವಿಗೆ ಓಪನ್ ಮಾಡ್ತಿದ್ರು. ಸಂಸಾರ ಗಡ್ಡು ಪೊಣ್ಣುಲು ನಡಪ್ಪ ಬೇರೆ ಒಬ್ಬರು ಯಾವ ಈರು ಜೋಕ್ಲೇನು 10ನೇ ಕ್ಲಾಸ್ ಉಂತ ಹೊಡೊಂದಿತ್ತರಗೆ ಅಂದ ಹೇಗೆ ಓಡಾಡ್ತಿದ್ರಿ ಅಲ್ಲೆಲ್ಲ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ? ಈಗ ನೀವು ಹಾಫ್ ಡೇ ಓದಿದ್ರಿ ಅಂತ ಹೇಳಿದ್ರಿ, ಆದ್ರೆ 7th 10th PUC ಎಲ್ಲ ನೀವು ಫಸ್ಟ್ ಕ್ಲಾಸು 75% ಎಲ್ಲ ತೆಗ್ದಿರಂತೆ. ನಾನು 5th ತನಕ ಹಾಫ್ ಡೇ ಮಾಡಿದ್ರು ನಂದು ಡೈಲಿ ಪೋರ್ಷನ್ ಕವರ್ ಮಾಡ್ತಿದ್ರು ಅಪ್ಪನೇ ಕವರ್ ಮಾಡ್ತಿದ್ರು. ಹೇಗೆ? ನಾನು ಶಾಲೆಗೆ ಕೂತಿದ್ದೆ. ಓ ರಾಮದೇವ್ರೆ. ಬೈಬಲ್ 5 ಒಳ್ಳೆ 5 ರಾಮಾಯಣ, ಮಹಾಭಾರತ, ರಾಘವೇಂದ್ರನ, ಬುದ್ಧನ, ಮೇರ್ನ ವಿವೇಕಾನಂದರ್ನ ಪೂರ ಪುಸ್ತಕ ಓದಿ ಅದು ಫುಲ್ ಸರ್ವಿಸ್ ಆಯಿತು. ಆಯ್ತು, ಸ್ನಾತಕೋತ್ತರ ಪದವಿ ಆಯ್ತು, ಮುಂದೇನು? ಜಾಬ್ ಬೇಕು ನನಗೆ. ಇವನ್ ನಂಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಒಂದು ಇಷ್ಟ ಇಲ್ಲ. ಯಾಕೆ ಅಂದ್ರೆ ನಾನು ಎಜುಕೇಶನ್ ಅನ್ನ ಇದು ಕರೆಸ್ಪಾಂಡಿಂಗ್ ಮಾಡಿದ್ದಲ್ಲ, ಮತ್ತೆ ನಾನು ಯಾಕೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು? ನಾನು ಹೋಗ್ಬಿಟ್ಟು ಬಂದದಲ್ಲ ಕಾಲೇಜಿಗೆ. ನನಗೆ ಅಭ್ಯಾಸ ಆಗಿ ಫ್ರ್ಯಾಕ್ಚರ್ ಆಗೋದು. ಮತ್ತೆ ಡಾಕ್ಟರ್ ಎಲ್ಲ ಹೇಳಿದ್ರು ಅಪ್ಪನ ಹತ್ರನೇ, ನೀವೇ ಕಟ್ಟಿ ಅಂತ ಕಾಲನ. ಅಂದ್ರೆ ಸ್ವಲ್ಪ ಸಮಯ ನಂತರ ಅವರೇ ನನ್ನ ಕಾಲನ ಕಟ್ತಿದ್ರು ಫ್ರ್ಯಾಕ್ಚರ್. ಡಾಕ್ಟರ್ ಕೂಡ ಅವರು ನನಗೆ. ಮತ್ತೆ ನಾನೇ ಬೇಡ ಅಂತ ಹೇಳ್ತಿದ್ದೆ ಡಾಕ್ಟರ್ ಅನ್ನ. ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಪಾಪ. ಅಂಗವಿಕಲರಿಗೆ ಮಾತೆಲ್ಲ ಒಂದು ಸಸರ ಮಾಡ್ತಿರತಿ. ಅಂಗವಿಕಲ ಅದು ಉಪ್ಪೆರೆ ಬಲ್ಲಿ ಆಕುಲು ಇಂಚ ಹೆಂಗ್ ಕೊಂಚ ಅಂಚಿನ ಕ್ಲೀನಿ ಮದ್ಮೆ ಆಡೋದು ಬಾರಿ ಆಸೆ ಇತ್ತು. ರಡ್ಡು ಜೋಕುಲಾಯಿ ಬೊಕ್ಕ ಐಕ್ ಬಿರ ಬೊಚ್ಚಾನ ಪುರ ಪಂಡೆರ ಆನಲ ಆನೆ ಕೆಬಿ ಕೊರ್ಚಿ ಐನು ಸಾಧಿಸದ ಇಡೆ ಮುಟ್ಟ ಇರ್ತದ ನನದ ಗೊತ್ತಿಜಿ ಬಾಲೆ ಕೊಂಚ ಕೆಲಸ ತಿಕ್ಕಾಡೊಂದು ಆಸೆ ರಡ್ಡು ಜೋಕು ಇಲ್ಲ. ಒಂಜೆ ನಾಳೆ ಮಟ್ಟ ಅಲ್ಲ ಕ್ಲಾಸಿಗೆ ಕುಲ್ದುಲ್ಲ ಬೀಡಿ ಕಟ್ಟಿದ್ದೆ. ಅಕ್ಕ ಕೂಡ ಡಿಸ್ಟಿಂಕ್ಷನ್ ಹೋಲ್ಡರ್ ಅಲ್ಲ? ಹೌದು, ಅವಳದು ಕೂಡ M.Com ಆಗಿದೆ, ಕೆಸೆಟ್ ಮತ್ತೆ ನೆಟ್ ಕ್ಲಿಯರ್ ಆಗಿದೆ ಅವಳದು. ತುಂಬಾ ಜನಗೆ ನನ್ನಂತವರಿಗೆ ಅವರಿಗೆ ಒಂದು ಸೊಸೈಟಿಯಿಂದ ಸಪೋರ್ಟ್ ಇಲ್ಲ, ಫ್ಯಾಮಿಲಿಯಿಂದ ಸಪೋರ್ಟ್ ಇಲ್ಲ. ಅಟ್ಲೀಸ್ಟ್ ನನ್ನ ನೋಡಿ ಅವರೇನಾದ್ರೂ ಚೇಂಜ್ ಆದ್ರೆ ನಂಗೆ ಖುಷಿ ಆಗುತ್ತೆ. ಇದು ನೋವಿನ ಕಥೆಯೂ ಹೌದು, ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸ್ಫೂರ್ತಿಯ ಕಥೆ. ಸ್ಫೂರ್ತಿ ಯಾರಿಗೆ? ನಮ್ಮಂಥವ್ರಿಗೆ. ಇದು ಒಂದು ನೋವಿನ ಕತೆ, ಅದರ ಜೊತೆಗೆ ಒಂದು ಸ್ಫೂರ್ತಿಯ ಕತೆ. ಯಾಕಂತಂದರೆ ಈ ಮನೆಯಲ್ಲಿ ವಿಶೇಷ ಚೇತನರು 3 ಜನ ಇದ್ದಾರೆ. ಆ 3 ಜನರು ಕೂಡ ಸಾಧಕರು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ತನ್ನ ಮಕ್ಕಳು ವಿಶೇಷ ಚೇತನರು, ತನ್ನ ಮಕ್ಕಳಿಗೆ ನಡೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಈ ಮನೆಯವರು ಸುಮ್ಮನಿರಲಿಲ್ಲ. ಅವರನ್ನು ಸ್ನಾತಕೋತ್ತರ ಪದವಿಯ ತನಕ ಓದಿಸಿದ್ದಾರೆ ಅನ್ನುವಂಥದ್ದು. ನಾವಿರುವಂತಹದ್ದು ಬಂಟ್ವಾಳ ತಾಲೂಕಿನ ಕುರಿಯಾಳದ ದುರ್ಗಾನಗರದಲ್ಲಿ. ಇದು ದುರ್ಗಾನಗರದ ಕೇಶವ ಬಂಗೇರವರ ಮನೆ, ವೈಭವ ಲಕ್ಷ್ಮಿ ಕೃಪಾ. ಈ ಮನೆಯ ಒಳಭಾಗಕ್ಕೆ ಹೋದಾಗ ನಮಗೆ ಇಬ್ಬರು ಇವತ್ತು ಇದ್ದಾರೆ, ಅಂದರೆ ಒಬ್ಬರು ಇವತ್ತು ಇಲ್ಲ, ಅಲ್ಲಿ ವಿದ್ಯಾಶ್ರೀ ಅವರು ಇಲ್ಲ. ಇವರು ಕೇಶವ ಬಂಗೇರ ಅಂತ. ಇವರು ಇಲ್ಲೇ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಇವರನ್ನು ಸಾಧಕ ಅಂತ ಕರಿಬೋದು. ಯಾಕೆ ಅಂತಂದರೆ ಇವರು ಮುಖ್ಯವಾಗಿ ಇಲ್ಲಿ ತನ್ನ ಮಕ್ಕಳನ್ನು ಬೆಳೆಸಿದ್ದಾರೆ, ಓದಿಸಿದ್ದಾರೆ. ಯಾಕೆಂತಂದರೆ ಮಕ್ಕಳಿಗೂ ಇವರಿಗೆ ಅಂಗವೈಕಲ್ಯತೆ, ಕಾಲಿನಲ್ಲಿ ಬಲ ಇಲ್ಲದೇ ಇರುವಂಥದ್ದು ಅಲ್ವಾ, ಮತ್ತು ಕ್ಯಾಲ್ಸಿಯಂನ ಸಮಸ್ಯೆಯಿಂದ ಇದಾಗಿದೆ ಅನ್ನುವಂತಹದ್ದು ವೈದ್ಯರು ಇವರಿಗೆ ಹೇಳಿರುವಂಥದ್ದು. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.
ಜೊತೆಗೆ ಇವರು ಭಾಗ್ಯಶ್ರೀ ಅವರು ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ದಾರೆ, MCOM ಪದವಿ ಆಗಿದೆ. ಇವತ್ತು ಸರ್ಕಾರದಿಂದ ಏನಾದರೂ ನೆರವು ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಸಿಗಲೇಬೇಕು ಅಂತ ನಾವು ಈ ಒಂದು ವರದಿಯನ್ನ ಮಾಡ್ಲಿಕ್ಕೆ ಬಂದೀವಿ. ಯಾಕಂತಂದ್ರೆ ತಂದೆಯಂತೆ ಮಗಳು, ತಂದೆಯ ಕಷ್ಟವನ್ನ ನೋಡಿದಂತಹ ತಾಯಿ, ಆದರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡುವಂಥ ನಿಟ್ಟಿನಲ್ಲಿ ಬಹಳ ಧೈರ್ಯವಂತೆಯಾಗಿ ವಿದ್ಯೆಯನ್ನು ಕೊಟ್ಟಿದ್ದಾರೆ. ತುಂಬ ಸಂಘ ಸಂಸ್ಥೆಗಳು ಇವರಿಗೆ ನೆರವಾಗಿವೆ. ಇದೀಗ ನಾವು ಇಬ್ಬರ ಹತ್ರ ಮಾತಾಡಿಸ್ಬೇಕು. ನನ್ನ ಬಲಭಾಗದಲ್ಲಿ ಕೇಶವ ಬಂಗೇರವರಿದ್ದಾರೆ. ನಮಸ್ತೆ. ಎಂಚೊಲ್ಲರು ಅದಾಡೆ ಆರೋಗ್ಯವಾದ ಸರಿಯಜ್ಜಿ ತೆತ್ವಾಸಿ ಉಂಡು ಸುಧಾರು ಜೋಕ್ಲೆಗ್ ಈತೆ ಜೋಕ್ಲು ರಡ್ಜನ್ ಜೋಕ್ಲತೆ ಈತೆ ಈರೆಗೊಂದು ಎಂಚ ಬತ್ತನಗೆ ಅವು ಪ್ರಗತಿದ ನೆಟ್ಟೆ ಬತ್ತಿನ ಬಂದಿರು ದಾಟ್ನವು ಬೆತ್ತದಲ್ಲ ಹತ್ತು ಮರ್ದೆ ಇಜ್ಜಿ ಬಂದಿರು ಮರ್ದೇಜ್ಜಿ. ಓಕೆ. ಈತೆ ಜೋಕ್ಲ್ ನೆಟ್ ಈರೆ ಮದ್ಬೇನೇಪ 2000 ಇಸ್ವಿದೆ. ಈರೆಗೆ ಫಸ್ಟ್ ಮಲ್ಲ ಮಗಲೇರು ವಿದ್ಯಾಶ್ರೀ ಅರೆಗದಾದ ಪ್ರಾಬ್ಲಮು ಅಲೆಗಳ ಅವೇ 40%. 40%. ನಡಪು ಏರು ನಡಪು ಅಲ್ಲ ಬೂರ್ ಸದೆ ಕಟ್ಟಾಪು ಏಲು ಕಟ್ಟಾಪು ಈತ ಎಂದೇಟು ಈತ ಏಲು ಕಟ್ಟಾತನದ ಫುಲ್ ಕಟ್ಟಾತನೇ ಇನ್ನು ಇಡೇಗ ಮುಲ್ತದ್ದು ಇಡೇಗ ಎನ್ಮ ಸರ್ತಿ ಕಟ್ಟಾತ ಎನ್ಮ ಸರ್ತಿ ಅಂಚ ಮುರ್ತುಡೆ ಅಂಚ నేను ಆಪರೇಷನ್ ಮಾಡ್ತೀನಿ ಸಟ್ ಮಾಡ್ತೀನಿ ಅಂಚ ಮುಕ್ಕ ಕಟ್ಟೆ ಆಪುನು ಕಟ್ಟೆ ಲಟ್ಟ ಕಟ್ಟೆ ಆಪು ಬೂರ್ ಸತ್ ತುಂಡೆ ಅಂತ 5 ಬಕ್ಕ ಸಾಧಾರಣ ಒಂಜಿ 25 ವರ್ಷದ ಬಕ್ಕ ಕಮ್ಮಿ ಆಂಡು ತುಂಡಾಪುನ ಕಮ್ಮಿ ಗಟ್ಟಿ ಅನ್ನೋದು ಬಕ್ಕ ಇತೀರು ಮನೆಟ್ಟೆ ಅಂಚಿಂಚು ಮನೆಯತ್ತೆ ಹೋಗಿ ಮನೆ ಓಡೆ ಮುಟ್ಟ ಬೋತಾರು ಏನ್ ಪಂಡ ದುಂಬು ಫಸ್ಟ್ ಗ್ಯಾನ್ ಜಿನ್ಸ್ ಸಂಗಟಿತ್ತೆ 5 ಬಕ್ಕ ಒಂಜಿ 95 ನಿಮಿಷ ಅದಕ್ಕೆ ಏನು ಸ್ವಂತ ಜಿಲ್ಲ ಮನದ ಬಾಜನ ದಯಪರ ಒಕ್ಕ ನಿಂಗೆಲ್ ಮೀನು ಜೋಡು ನೀನು ಪರ ಮಾಡ್ತೆ ಬೇರೆ ದಾಸು ಮಾಡ್ತೆ ನೀವು 10 ಜನ ಸಪೋರ್ಟ್ ಕೊರಿಯರೇಕು ಒಂಜಿ ಮುಸ್ಲಿಮ್ ಜನ ಅಂಚ ಆ ರೀತಿ ಮಾಡ್ತಾರೆ. 5 ಬಕ್ಕ ಫಸ್ಟ್ ಜವಲ್ದಂಗಡಿ ಬಂಡ ಏನು 18 ವರ್ಷ ಬಿದ್ದಾರ್ದೆ ಬೇರೆ ಲೈನ್ಗೆ ಮತ್ತೆ ಏನು ಸ್ವಂತ ಅಂಗಡಿ ಮಾಡ್ತಾರೆ 95 ಇಸ್ವಿಗೆ ಓಪನ್ ಮಾಡ್ತೀನಿ 30 ವರ್ಷ ಅಂಗಡಿ ಮಾಡ್ತಾರೆ ಮಲ್ಲ ಬೇರೆ ಆಯ್ತು ಎಲ್ಲ ಬೇರೆ ಒಂದು ಖುಷಿ ಉಂಟು ಐಟ್ ಜೀವನ ಜೀವನದ ಪರಾಪನ ಉಂಟ ನಂಗೆ ಒಂಜಿ ಖುಷಿ ಆಪುಂಡು ಪಕ್ಕ ಬೀಡಿ ಕಟ್ಟುವೇನು ಬೀಡಿ ಪ್ರತಿದಿನ ಎನ್ನ ಬೀಡ್ದವೆ ಎಲ್ಲ ಜಾಸ್ತಿ ಐನ್ ಪರ ಅವ್ರ ಲೆಕ್ಕ ಅದ ಅಂದ ಮಾತು ಒಟ್ಟಾರೆ ನನ್ನ ಪೂಜೆ ಬಂದ ಹಿಂಗೆ ಒಂಜಿ ಫಸ್ಟ್ 100 ರೂಪಾಯಿ ಬತ್ತು 50 ರೂಪಾಯಿ ಬತ್ತೊಂದು ಸಾರ ಕರದ ಎತ್ತೆ ಒಂಜಿ ಸಾರತ 400 ರೂಪಾಯಿ ತಿಂಗಳು ಬರ್ಬೋದು ಸಂಸಾರ ಗಡ್ಡು ಪೊಣ್ಣುಲೇರು ನಡಪ್ಪ ಬೇರೆ ಒಬ್ಬರು ಯಾವಣ್ಣ ಯಾರು ಜಂಡ ಯಾನು ಮಸ್ತ್ ಬಂಗ ಆಪುಂಡು ಅಂಡ ಯಾಂಗ್ ಒಂಜಿ ಯಾನು ಒಂಜಿ ಬೇತೆ ರೀತಿಯೇ ಪೋಂದಿಲ್ಲ ಅಲ್ಲ ಚೆನ್ನಾಗಿ ಅಂಚ ಒಟ್ಟಾರೆ ಖರ್ಚು ಮಾಡಿ ಪೂಜೆ ಅಂಚನೆಲ್ಲ ಹೋಯ್ಕೆ ಬೋಟ ಆತಿ ಪಕ್ಕ ಬೀಡಿ ಕಟ್ಟಿನ ಅವ ಐಕ್ಕೆ ಸರಿ ಆಪುಂಡು ಅಲ್ಲ ಇಂಕ್ಲಿಂದ ಆಪುಜಿ ಒರಿಪೆರದಲ್ಲ ಆಪುಜಿ ಬೇರೆ ಮಂಡತ್ತೆ ಇತ್ತ ಬೇರೆ ಡೌನ್ ನಾನು ತುಂಬ ಬೆಡ್ಡ ಬೇರತ್ತ ಈರು ಜೋಕ್ಲೇನು 10ನೇ ಕ್ಲಾಸ್ ಉಂತ ಅವಡೊಂದಿತ್ತರಗೆ ಅಂದ ಇಂಕ ಬಗ ದಾರ ಬಾರಿ ಬಂಗ ನಾಟಿ ಏನು ಸೋಸಾರು ಉಳ್ಳೆ ಧರ್ಮಸ್ಥಳದ ಅವು ಸಾಧಾರಣ ನಂಜಿ ನಾನು 2008 ಸೇರಿದ್ದೆ 5 ಏನು ಲಾನ್ ಮಾಡ್ತಿದ್ದು ಜೋಕ್ಲೆ ವಿದ್ಯಾಭ್ಯಾಸ ಅಂತೆ ಅಂಚ ಆವಾಗ ಹಿಂಗೆ ಬಕ್ಕ ಬಂಗ 10ನೇ ಉಂತವನೆ ಆವಾಗ ನಮ್ಮ ಅಮೂಲ್ಯ ಸಂಘಟನೆಗಳು ಒಂದು ಫೋನ್ ಮಾಡ್ದು ಕೇಂದ್ರೀರು ಬಾಲ ಕಲ್ಪನೆ ದಾದ ಅನ್ಕೋರು ಐಕೆ ಉಂತವೆ అని ನಾನು ಇಲ್ಲಲೇ ಕಲ್ಪೆ ಐಕೆ ಇಲ್ಲಲೇ ಇರಲ್ಪ ನೋಡ್ತಿ ಅಲ್ಲಿ ಕಟ್ಲಿಂಗ್ ಕಾಲೇಜಿಗೆ ಕರ್ಕೊಂಡಿರು ಎಂಕ್ಳು ಇರ್ನ ಪಿರಾಡ್ದುಲ್ಲ ನಿಕ್ಳು ಜೋಗುಲ ಪಿರಾಡ್ದು ನಿಕ್ಳು ಬೂರೋಡು ಬಂದಿರು ಆಯ್ತು ಬಕ್ಕ ಇಂಚೆ ನಿಕ್ಳು ನೋಡ್ಕೊಂಡು ಬರ್ತದೆ ಸ್ವಲ್ಪ ವೀಡಿಯೋ ಪುರ ಮಾಡ್ತೆಲ್ಲ ಮಾಡ್ತೀರ ವಿಡಿ ದಾನ್ ಪ್ರಚಾರ ಅಪ್ಪ ಹಿಂಗೆ ಪೂರ ಹಾಕಲು ಫೋನ್ ಮಾಡ್ತು ಪನ್ನೀರಿಸ್ಕೊಂತೀರಿ ಇಂಕ್ಳು ಪೋಡಿಚ್ಚಿ ಕಲ್ಪಲ್ಲೆ ಅಂಚೆ ಇಡೀ ಸಮಾಜ ಜನಕ್ಕಳು ಕ್ರಿಶ್ಚಿಯನ್ ಹಾಕಲು ಹೈಯೆಸ್ಟ್ ಹಿಂಗೆ ಸಪೋರ್ಟು ಬರ್ತದೆ ಇಲ್ಲೇ ಇಡೀಗೆ ಮಾತದು ಕಾಸು ಕೊಡ್ತೀರಿ ಮಸ್ತ್ ಜನ ಅಂಚೆ ಪೂರ ಆಗ್ತೇನೆ ಅಂಚೆ ಅದು ಇಂಕ್ಲೆ ಕೊಂಚಿ ಸಾಧಿಸಾರ ಇಂಕ ಅವು ಬಂಗಂದ ಆಯ್ಚಿ ಕಲ್ಪನೆ ಅಂಚ 10ನ ಮಟ್ಟ ಮಸ್ತ್ ಬಂಗ ಆತು ಪನೀರ್ ಆಯ್ಚಿ ರಿಶ್ಯೋ ಬರಿಯರೆ ಧರ್ಮಸ್ಥಳತನೇ ಆಪಾಗ ರಿಶ್ಯೋ ಬಂದಿದ್ದು ಏನೋ ವಾರು ತಿಂಗಳು 5 ರೂಪಾಯಿ ತಂತು ಎತ್ತಾಕಲ ಒಂಜಿ ಧರ್ಮಸ್ಥಳದ ಬರೋದಿತ್ತು ಎತ್ತ ಒಂಜಿ ಸಾರದಲ್ಲಿ ಕರ್ಪು ಇಂಕ ತಿಂಗಳು. ಇದೀಗ ಸ್ನಾತಕೋತ್ತರ ಪದವಿದರೆ ಬಹಳಷ್ಟು ಕಠಿಣ ಸಂದರ್ಭಗಳನ್ನು ಎದುರಿಸಿ ದಿಟ್ಟತನದಿಂದ ಎದುರಿಸಿದಂಥ ದಿಟ್ಟೆ ಅಂತ ಕರಿಬೋದು ಭಾಗ್ಯಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಹೇಗಿದ್ರಿ? ಚೆನ್ನಾಗಿದ್ದೇನೆ. ಎಷ್ಟು ಓದಿದ್ರಿ? MCOM ತನಕ ಕಂಪ್ಲೀಟ್ ಆಗಿದೆ. ಓಕೆ. ಎಲ್ಲಿ ಓದಿದ್ರಿ ನೀವು? ನಂದು ಡಿಗ್ರಿ ಮಾಡಿದ್ದು ನಾನು ಟಿಲ್ PUC ಇಂದ ಡಿಗ್ರಿ ನಂದು SVS ಅಲ್ಲಿ 1 to 10th ಲೋರೆಟೋ ಸ್ಕೂಲಲ್ಲಿ ಮಾಡಿದ್ದು. ಮತ್ತೆ ನಾನು ಮಾಸ್ಟರ್ಸ್ ಮಾಡಿದ್ದು GFGC ವಾಮದ ಪದವಲ್ಲಿ. ಓಕೆ. ಈಗ ನೀವು ಈಗ ಇಲ್ಲಿ ಮನೆ ಹಿಡ್ಕೊಂಡು ಓಡಾಡ್ತಿರಲ್ಲಮ್ಮ, ಹೇಗೆ ಓಡಾಡ್ತಿದ್ರಿ ಅಲ್ಲೆಲ್ಲ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ? ಅಂದ್ರೆ PUC ತನಕ ಅಂದ್ರೆ ಅಮ್ಮ ಎತ್ಕೊಂಡು ಹೋಗ್ತಿದ್ದದಲ್ಲ ನನ್ನನ್ನು. ನಾನು ಕ್ಲಾಸಲ್ಲಿ ವೀಲ್ ಚೇರ್ ಅಲ್ಲಿ ಬಿಟ್ಟು ಬರ್ತಾ ಇದ್ರು.
ಮತ್ತೆ ಡಿಗ್ರಿ ನಂತರ ನಾನು ಆಟೋದಲ್ಲಿ ಹೋಗ್ತಿದ್ದೆ. ಸೇಮ್ ಇದೇ ಮನೆಯಲ್ಲಿ ಕೂತು ಅಲ್ಲಿ ಆಟೋದಕ್ಕೆ ಹತ್ತಿ ಅಲ್ಲಿ ಇಳಿದು ಮತ್ತೆ ವೀಲ್ ಚೇರ್ ಅಲ್ಲಿ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ತಾ ಇದ್ದೆ. ವೀಲ್ ಚೇರಲ್ಲಿ ಹೋಗಿ. ವೀಲ್ ಚೇರ್ ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಈಗ ನೀವು ಎಲ್ಲರ ಜೊತೆಗೆ ಅಷ್ಟು ಮಿಂಗಲ್ ಆಗ್ತಿದ್ರಿ ಅಲ್ವಾ? ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ರಿ. ಅವ್ರ ಜೊತೆ ಅವ್ರಂಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂದಾಗ ಏನ್ ಅನ್ಸ್ತದೆ? ನಂಗೆ ಅದು ಯಾವತ್ತೂ ಫೀಲೇ ಆಗಿಲ್ಲ. ವೆರಿ ಗುಡ್. ಬಿಕಾಸ್ ನಾನು ಯಾವತ್ತು ಅಂದ್ಕೊಂಡಿಲ್ಲ, ನಂದು ಪ್ರಾಬ್ಲಮ್ ಅಂತ ನಂಗೆ ಯಾವತ್ತು ಅನಿಸಿಲ್ಲ. ಯಾಕಂದ್ರೆ ಎಲ್ರು ಕಾಲಲ್ಲಿ ಓಡಾಡ್ತಾರೆ, ನಾನು ಜಸ್ಟ್ ವೀಲ್ ಚೇರ್ ಯೂಸ್ ಮಾಡ್ತೇನೆ ಅಷ್ಟೇ. ಏನ್ ಪ್ರಾಬ್ಲಮ್ ಆಗ್ತದೆ ಈಗ ಅಪ್ಪನಿಗೆ ಆದ್ರೆ ಒಂದು ಎಲುಬು ಕಟ್ಟಾಗ್ತದೆ ಅಂತ, ನಿಮಗೂ ಹಾಗೆ ಆಗ್ತದ? ಹಾ ಹೌದು. ಅಂದ್ರೆ ನಂದು 7th ತನಕ ಆಗ್ತಿತ್ತು, ಆದ್ಮೇಲೆ ನಂಗೆ ಅಷ್ಟು ಫ್ರಾಕ್ಚರ್ ಏನು ಆಗಿಲ್ಲ. ಟಿಲ್ 7th ಅದೇ ತರ ಆಗ್ತಿತ್ತು. ಅಂದ್ರೆ ನನಗೆ 1 to 5th ನಾನು ಹಾಫ್ ಡೇ ಮಾಡ್ತಿದ್ದದ್ದು ಕ್ಲಾಸ್. ಅಮ್ಮ ನನ್ನ ಅಂದ್ರೆ ಮಕ್ಳ ಜೊತೆ ನನಗೆ ಆಟೋಲಿ ಕೂಡ ಬಿಡ್ತಿರ್ಲಿಲ್ಲ ಹೊರಗಡೆ ಎಲ್ಲ. ನಂದು ಒಳಗಡೆ ಅಷ್ಟೇ ನಾನು ಇದ್ದದ್ದು, ಹೊರಗಡೆ ಹೋಗ್ಲಿಕ್ಕಿಲ್ಲ. ಅಂದ್ರೆ ಸ್ವಲ್ಪ ತಾಗಿದ್ರು ಫ್ರಾಕ್ಚರ್ ಆಗ್ತದೆ, ಅದಕ್ಕೆ ನಾನು ಬಿಡ್ತಿರ್ಲಿಲ್ಲ ಹೊರಗಡೆ ಎಲ್ಲ. ಆ್ಯಂಡ್ 5th ತನಕ ನಾನು ಆಫ್ ಮಾಡಿ ಬಂದದ್ದು ಮನೆಗೆ. ಆಮೇಲೆ 6th ಇಂದ ನಿಲ್ತಾ ಇದ್ದೆ, ಫುಲ್ ಡೇ ಮಾಡ್ತಾ ಇದ್ದೆ. ಆಮೇಲೆ ಫುಲ್ ಕ್ಲಾಸ್ ಮಾಡ್ತಾ ಇದ್ದೆ, ಕ್ಲಾಸಲ್ಲಿ ನಿಲ್ತಾ ಇದ್ದೆ. ಈಗ ನೀವು ಹಾಫ್ ಡೇ ಓದಿದ್ರಿ ಅಂತ ಹೇಳಿದ್ರಿ, ಆದ್ರೆ 7th 10th PUC ಎಲ್ಲ ನೀವು ಫಸ್ಟ್ ಕ್ಲಾಸು 75% ಎಲ್ಲ ತೆಗ್ದಿರಂತೆ. ಅಂದ್ರೆ ನಾನು 5th ತನಕ ಹಾಫ್ ಡೇ ಮಾಡಿದ್ರು ನಂದು ಡೈಲಿ ಪೋರ್ಷನ್ ಕವರ್ ಮಾಡ್ತಿದ್ರು ಅಪ್ಪನೇ ಕವರ್ ಮಾಡ್ತಿದ್ರು. ಹೇಗೆ? ಅಂದ್ರೆ ಬುಕ್ಸ್ ಎಲ್ಲ ಓದಿ, ಅಂದ್ರೆ ನಾನು 5th ತನಕ ಆಗ ಹೋಗ್ತಿದ್ರು, ನಂದು ಔಟ್ ಆಫ್ ಔಟ್ ಸಿಗ್ತಿತ್ತು ನಂಗೆ ಎಕ್ಸಾಮ್ ಅಲ್ಲೆಲ್ಲ. ಅಪ್ಪನೇ ಹೇಳ್ಕೊಡ್ತಿದ್ದು. ಮಧ್ಯಾಹ್ನ ನಂತರ ಕ್ಲಾಸ್ ಅಪ್ಪ ತಗೊಳ್ತಿದ್ರು ನನ್ಗೆ. ಅಪ್ಪನೇ ಗುರು ನಿಮ್ದು? ಅದನ್ನ 5th ತನಕ ಅವ್ರೆ, ನಂದು ಎಲ್ಲ ಕಲಿಸ್ಕೊಡ್ತಿದ್ದೆಲ್ಲ ಅವ್ರೆ. ಹೌದಾ? ಅಂದ್ರೆ ನಾನು ಅಂಗಡಿಯಲ್ಲಿ ಕೂರ್ತಿದ್ದೆ, ನಾನು ಮನೆಗೆ ಬರ್ತಾ ಇರ್ಲಿಲ್ಲ, ಅಪ್ಪನ ಜೊತೆ ಅಂಗಡಿಯಲ್ಲಿ ಇರ್ತಿದ್ದೆ. ಸೊ ಅಲ್ಲೆಲ್ಲ ನಂಗೆ ಕಲಿಸ್ತಿದ್ರು, ಬಾಹ್ಯಾಟ ಓಡಿಸ್ತಿದ್ರು, ಬರೆಸ್ತಿದ್ರು. ಸೊ ಅಲ್ಲಿ ತನಕ ಅವರೇ ಗುರು. ಆಫ್ಟರ್ನೂನ್ ಕ್ಲಾಸಿಗೆ ಸ್ಟ್ರಿಕ್ಟ್ ಅಂತಿಲ್ಲ. ಯಾನು ಶಾಲೆಗೆ పోతిచి ಓ ರಾಮದೇವ ಕಾರಾಗ ಎಂಚಕಲ್ಪೈನೆ ಎಂಕಲು ಯಾನು ಎಂಚಿನ ಪಂಡ ಎಂಕ್ ಭಾರಿ ಆಸೆ ಶಾಲೆ ಪೋಡು. ಅಪ್ಪಾಗ ಅಮ್ಮಗೆ ಸಾಧ್ಯಜ್ಜಿ ಮುಟ್ಟೋರು ಶಾಲೆಗೆ ಎಲ್ಲ ಕ್ಲಾಸ್ ಮುಟ್ಟ ಮೆಗ್ಗಾಗಿ ಕಲ್ಪಂತೆ ಮಿಗ್ಗಿ. ಅಪ್ಪಾಗ ಆಯ್ ಓದನಕ ಕಾಯ್ತು ಕೂಡ ಯಾನು ನಂಜಿನಿ ಓದಂತೆ ಆಯ್ ಓದಿನಲ್ಕಾನೆ ಒಂಜಿನ ಇರ್ದು ಶುರುವಂತಂತೆ ಅಂಚೆ. ಅಪ್ಪಾಗ ಪದ್ಯ ಮುಂಜಿನ ಎತ್ತ ಪೂರ ಬಾರಿ ಬಾಯಿ ಬಟ ಒಂದು ಅಂಚೆನ ಬಕ್ಕ ಒಂದು ಆಯಿ ಮಾತ ಬರೆಯುವಂತೆ ಬಕ್ಕ ಮಗ್ಗಿ ನೋತಂತೆ ಅವು ಕೂಡ ಹಿಂಗೆ ಸರ್ವಿಸ್ ಆದನ ಬಕ್ಕ ಯಾನು ಅನ್ನ ಅನ್ನೆ ಅರು ಅಂಗಡಿ ಮಾಡ್ತಾರೆ ಮಲ್ತೆ. ಅಪ್ಪ ನಾನು ಅಂಗಡಿ ಬರ್ರಿ ಅಂಡಿ ಅಪ್ಪ ಹಿಂಗೆ ಅಂಗಡಿ ಲೆಕ್ಕ ಪಿರುಂದಾನ ಅಪ್ಪ ಉದಯನ ಪೇಪರ್ ಬತ್ತು ಅಂತ ಏನು ಉದಯನ ಪೇಪರ್ ಸರಾ ಓದಿರ್ಸ್ಕೊಂಡು ಮಲ್ತೆ. ಆಯ್ತು ಓದನಲ್ಲಿ ಅಕ್ಷರ ಪೂರ ಸರ್ವಿಸ್ ಪೂರ ತಪ್ಪು ಹಿಂಗೆ ಪರ ಹೆಂಗೆ ಓದಿನ ಸರಿ ಹಿಂಗೆ ಅರ್ಥವು ಇಜ್ಜನ ಹೆಂಗೆ ಸರಿಯಾವ ಜಾನ ಅಂತ ಬರ ಅರ್ಥ ಅಂತ ಕರೆಕ್ಟ್ ಆಗಿ ಆಯ್ತು ಬಕ್ಕ ಏನು ಬೈಬಲ್ ಒಂದು ಮುಖನ ಸೇರ್ನ ಎಸ್ಕು ಸೇರ್ನ 5 ಪುಸ್ತಕ ಓದಿರೋದು ಮಲ್ತೆ ಕಾಂತವರಿಗೆ ಕಾಕು ದೋಸೆ ಅಲ್ಲ 5 ಓದಿಯೆ 5 ರಾಮಾಯಣ ಮಹಾಭಾರತ ರಾಘವೇಂದ್ರನ ಬಕ್ಕ ಮೇರ್ನ ಬುದ್ಧನ ಬಕ್ಕ ಮೇರ್ನ ವಿವೇಕಾನಂದರ್ನ ಪೂರ ಪುಸ್ತಕ ಓದಿಯೆ ಅದು ಫುಲ್ ಸರ್ವಿಸ್ ಅನ್ನ ಬಕ್ಕ ಹಿಂಗೆ ಜೀವನದ ಹೆಂಚ ಪೋಡ್ ಬಂಪನೈತೆ ಹಿಂಗೆ ಪೂರ ಅಂಜಿ ಅನುಭವ ಮಾತು ಅದಕ್ಕೆ ಸರಿ ಓದ ಅದಕ್ಕೆ ಮಕ್ಳಿಗೆ ಅನ್ನುವಂಥ ಜೋಕ್ಲಿಗೆ ಇದಕ್ಕೆ ಯಾಣಿ ಏನು ಜನ ಅಂತಲ್ಲ ಹಿಂಗೆ ಆವಡಿ ಇದು ಕಲ್ಪೊಡಿ ಇಂಚೆನೆ ಮಲ್ಪೊಡು ಅಂಚೆ ಮಕ್ಳಿಗೆ ಶಿಸ್ಟ್ ಮಾಡ್ತಾರೆ ಪಂಡ ರಾತ್ರಿ ಜಪ್ಪುನ ಟೈಮ್ ಬತ್ತಿನ ಕಣ್ಣು ಲಕ್ಕನ ಟೈಮ್ ಉಂಟ ಕಾಣೆ ಕಂಟಿನ್ಯೂ ಓದೋಡಿ ರಾತ್ರಿ ಜಪ್ಪುಡಂಡೆ 1 ಗಂಟೆ ಜಪ್ಪೋಡು ಮೊಬೈಲ್ ಇಜ್ಜಿ ಅಪ್ಪಗ ಎನ್ನ ಬಾ ಅಲ್ಲಿ ಮೊಬೈಲ್ ಕೊಂದಾರೋಡಿಂದ ಬಂದಿರ್ತೀರಿ ಪದ ಸೆಕೆಂಡ್ ಪೀಸ್ ಉಂಟ ಮೊಬೈಲ್ ಇಜ್ಜಿ ಕಾಲಿ ನಮ್ಮ ಕೋರೋಣ ಮತ್ತಂತ 5 ಮಾತ್ರ ಮೊಬೈಲ್ ಅಂಜ ಅವು ಕಲ್ಪೊಡಿ ಕಡಗಡಿ ಅಂಜ ಮಂತೆ ಜೋಕ್ಳಿಗೆ 1 ಇಯರ್ ಜೋಕ್ಲು ಪೂರ ಸ್ನಾತಕೋತ್ತರ ಪದವಿ ಏತು ಖುಷಿ ಆಗ್ಬಿಡು ಅದೇ ಅದ ಪಂಡ ಸಂಗತಿ ಅಕ್ಕಲ ಜೀವನ ಗೊತ್ತಾ ಯಾಂದೆಲ್ಲ ಪೋತಿಜಿ ಒಯ್ಕಲ ಶಾಲೆಗೆ ಅಂದೆಲ್ಲ ಹೆಂಗೆ ಪೂರ ಗೊತ್ತುಂಡು ಯಾ ಪಂಡ ಒಂಜಿ 88 ಓಂಕಾರೇಶ್ವರ ಭಜನಾ ಮಂದಿರ ಸದಸ್ಯ ಇನ್ನು ಮುಟ್ಟಲ್ಲ ಐಟೊಳ್ಳೆ 5 ಬೊಕ್ಕ ನೆಟ್ ಧರ್ಮಸ್ಥಳ ಸ್ವಸಹಾಯ ಗುಂಪು ಐಟೊಳ್ಳೆ 5 ಬೊಕ್ಕ ಯಾನು ನೆಟ್ ನಮ್ಮ ಈ ಕಲಚತರ್ನ ಐಟೊಳ್ಳೆ ಅಂಚೆ ಪೂರ ಟೈಮ್ನ ಜನಕ್ಕೆಲ್ಲ ಹಿಂಗೆ ಸಂಪರ್ಕ ಜಾಸ್ತಿ ರಾಜ ಬಂಟ್ವಾಳ ಎನ್ನ ಬಾರಿ ಮಲ ದೋಸ್ತಿ ಪೇಪರ್ ಉದಯವಂತರು ಅವ್ರಿಗೆ ತುಂಬ ಸುರುತ ದೋಸ್ತಿಯಾರು ಅಂಚೆ ಅಂದ್ರೆ ಪೂರ ಮಾತಾಡಲ್ಲ ಹಿಂಗೆ ಅನುಭವ ತೆಗೆದಿನಿ ಅಂಜ ಬೊಕ್ಕ ಯಾನು ಕಲ್ತದ್ದು ಬಂದ ಶಾಲೆದ ಜನಪದ ಒಂಜೇ ಒಂದು ನರಮನೆ ಕಲ್ಪದಜ್ಜಿ ಒಂದು ಶಾಲೆ ಕಲ್ತಿನಾಗ ಇರಕ್ಕೆ ಒಂದಲಜ್ಜಿ ನಾಲಜ್ಜಿ ಜೋಕ್ಲಿಗೆ ಕಲ್ಪದರು ದೇವರ ನಾಮಗುರ
ದಾದಿ നമുക്ക് നമ്മുടെ ദാള ആപ്പിച്ചിന്തത്തണ്ട ദാള ആപ്പിച്ച് പണ്ട ഇൻകൊള്ളഞ്ചന എന്നഞ്ചന ഞണ്ടാൾക്കല്ലപ്പോൾ വെത്ത് നമ്മുടെ ഉള്ളിൽ പുറത്താണ് പണ്ട ಸಾಧನೆಗಳನ್ನ ಮಾತ್ರ ನಮಗೆ ಸಮಾಜೋಡು ತೋಜರೆ ಪಂಡ ಎಂಕ್ ಏನನ್ನು ಇಡೀ ಸಮಾಜ ತೋಚ್ಪದಿರು ಮಾತ್ರ ಪಂಡ 15 ಸಾರಿ ಹಿಂಗೆ ಸಲ್ಮಾನ ಮಲ್ತೀರು ಅದ ಪಂಡ ಏನು ಮೇಯ್ನ್ ಪಂಡ ಮಾತೆಲ್ಲ ಮೇಯ್ನ್ ಇರು ಪಂಡ ಇಂಕ್ಲ ಇರೋ ತೂತ್ ಕಾಲು ಪೊಡಿ ಇಂಕ್ಳು ಸರಿತು ನಕ್ಕಳು ಅಂಜ ಪಂಡ ಫ್ಯಾಮಿಲಿ ಪತ್ತದು ಉಳ್ಳಾರು ಈ ರೀತಿ ಉಳ್ಳಾರು ಎಲ್ಲ ಕಷ್ಟ ತೋಚ್ಪೋಜಾರು ಅಂಚ ಅಪದಾರ್ಥ നമ്മുടെ ഗോൾ ആപ്പിച്ചു അപ്പോൾ എനിക്ക് തന്നെ എനിക്ക് വിദ്യാഭ്യാസ കൽപ്പന രാജ്യല്ല ജോക്കൽ കൽപ്പാട് ഞാൻ ಬೇಲದ ಆಸಕ್ತಿದ್ದು ಕಲ್ಪದಿನತ್ತು ದೇಪಂಡ ಕಲ್ಪೋಡು ಆಗ್ಲಿಂಗ ಅಂಚ ನ್ಯಾಸത്തിന് ಕಲ್ಪೋಡು ಅಂಚ ಗೀತೆ ಈಗ ಅಪ್ಪ 5ನೇ ಕ್ಲಾಸ್ ತನಕ ಪಾಠ ಮಾಡ್ತಿದ್ರು ಆಮೇಲೆ ಕಲಿಸಿದ್ರು ಅವ್ರು ಓದ್ಲೇ ಇಲ್ಲ. ಹೌದು, ಅವ್ರಿಗೆ ಎಜುಕೇಶನ್ ಇಲ್ಲ. ಈಗ ನೀವು ಹೇಳ್ತೀರಾ ಅಪ್ಪನಿಗೆ ಎಜುಕೇಶನ್ ಇಲ್ಲ ಅಂತ ಹೊರಗಡೆ? ಇಲ್ಲ, ಅವರಿಗೆ ನಮಗಿಂತ ಜಾಸ್ತಿ ನಾಲೆಜ್ ಇದೆ. ಹೇಳಿಕ್ ಹೋದ್ರೆ ಎಂತ ಕೇಳಿದ್ರು ಅವ್ರ ಹತ್ರ ಆನ್ಸರ್ ಇರ್ತದೆ, ಅದಕ್ಕೆ ಆನ್ಸರ್ ಇರ್ತದೆ. ಓಕೆ, ನೀವು ಈಗ PUC ಆದ್ರಿ ಅಥವಾ ಡಿಗ್ರಿ ಹೋದ್ರಿ, ಸ್ನಾತಕೋತ್ತರ, ಈಗ ನಿಮಗೆ ಯಾರ್ಯಾರು ನೆರವಾಗಿದ್ದಾರೆ? ಫಸ್ಟ್ ಆಫ್ ಆಲ್ ಫ್ಯಾಮಿಲಿ. ಫಸ್ಟ್ ಚಿಕ್ಕ ವಯಸ್ಸಿನ ಫ್ಯಾಮಿಲಿ ಇದ್ರು. ಅಮ್ಮನ ಒಂದು ಸರ್ಕಲ್, ಅಪ್ಪನ ಒಂದು ಸರ್ಕಲ್ ಫ್ಯಾಮಿಲಿ. ಮತ್ತೆ ಸೊಸೈಟಿ ತುಂಬ ಹೆಲ್ಪ್ ಆಗಿದ್ದಾರೆ ನನಗೆ. ಅಂದರೆ PUC ಅಲ್ಲಿ ಅದೇ ಅಪ್ಪ ಆಗ್ಲೇ ಹೇಳಿದ್ರು 10th ಆದ್ಮೇಲೆ ಸ್ಟಾಪ್ ಮಾಡ್ಬೇಕಂತ ಇದ್ರು. ಆಗ ಅಮೂಲ್ಯದವ್ರು ಕಾಲ್ ಮಾಡಿ ಸ್ಟಾಪ್ ಮಾಡೋದು ಬೇಡ, ಎಜುಕೇಶನ್ ಕಂಟಿನ್ಯೂ ಮಾಡಿ, ನಾವು ನಿಮ್ಗೆ ಜೊತೆ ಇರ್ತೇವೆ ಅಂತ ಹೇಳಿ ಅಪ್ಪನಿಗೆ ಪ್ರೆಷರ್ ಹಾಕಿದವರು. ಅಂದ್ರೆ ಅಲ್ಲಿ ದೀಪಕ್ ಸರ್ ಮತ್ತೆ ರಾಜ್ಕುಮಾರ್ ಅಂತ ಮೇಯ್ನ್ ಇದ್ದಾರೆ ಅಮೂಲ್ಯದಲ್ಲಿ, ಅವರು ಮತ್ತೆ ಸೇವಾಂಜಲಿ ಟ್ರಸ್ಟ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಅಲ್ಲಿ ಅವರೇ ಫೀಸ್ ಕಟ್ಟಿದ್ದು ಸೇವಾಂಜಲಿ ಟ್ರಸ್ಟ್ ನಲ್ಲಿ. ಮತ್ತೆ ಧೃತಿ ಫೌಂಡೇಶನ್ ಅಂತ ಇದೆ, ಅಲ್ಲಿ ಚಂದ್ರಶೇಖರ್ ಸರ್ ಅಂತ ಒಬ್ರು ಇದ್ದಾರೆ, ಅವರು ತುಂಬಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಮಾಡಿ ಕೊಡ್ತಾರೆ. ಸೊ ಅವರು ಫಸ್ಟ್ ಬಂದಿದ್ರು, ಅವರು ಕೂಡ ಅವರು ಧೃತಿ ಫೌಂಡೇಶನ್ ಇಂದ ಸ್ಕಾಲರ್ಶಿಪ್ ತೆಗೆದುಕೊಟ್ಟಿದ್ದಾರೆ. ಮತ್ತೆ ಕುಲಾಲ ಸಂಘದಿಂದ ಕೂಡ ಬಂದಿದೆ, ಯಾವ್ದೋ ಕುಲಾಲ್ ಸರ್ ಇದ್ದಾರಲ್ಲ ಅವರೆಲ್ಲ ಇದು ಮಾಡಿ ಅಲ್ಲಿಂದ ಕೂಡ ಸ್ಕಾಲರ್ಶಿಪ್ ಬಂದಿದೆ. ಆಯ್ತು, ಸ್ನಾತಕೋತ್ತರ ಪದವಿ ಆಯ್ತು, ಮುಂದೇನು? ಜಾಬ್ ಬೇಕು ನನಗೆ. ಆ್ಯಂಡ್ PhD ಕೂಡ ಪ್ಲಾನ್ ಇದೆ ನೆಕ್ಸ್ಟ್ ಜಾಬ್ ಆದಮೇಲೆ. ಈಗ ಸದ್ಯಕ್ಕಿಲ್ಲ ಅದು, ಬಟ್ ಸದ್ಯಕ್ಕೆ ನನಗೆ ಜಾಬ್ ಬೇಕು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಬೇಕಂತ. ಡಿಸೇಬಿಲಿಟಿ ಡಿಪಾರ್ಟ್ಮೆಂಟಲ್ಲಿ ಸಿಗುದಿಲ್ವಾ? ನಮ್ಮ ತನಕ ರೀಚ್ ಆಗಲ್ಲ ಅಲ್ವಾ? ಇದೆಯಾ ಏನು ಜಾಬ್ ಅಲ್ಲಿ ಆಪರ್ಚುನಿಟಿ ಇದೆಯಾ ಏನು ಎಂತ ರೀಚ್ ಆಗಲ್ಲ ನಮಗೆ, ಗೊತ್ತೇ ಆಗಲ್ಲ. ಆ್ಯಂಡ್ ಕನ್ಸಿಡರ್ ಮಾಡ್ತಾರೆ ಇಲ್ಲೋ ಕೂಡ ಗೊತ್ತಿಲ್ಲ. ನಮ್ಮಂಥವ್ರು ಇದ್ದಾರೆ, ಒಂದು ಅವ್ರದ್ದು ಎಜುಕೇಶನ್ ಕಂಪ್ಲೀಟ್ ಆಗಿದೆ ಏನು ಅಂತ. ಈಗ ನಿಮಗೆ ಎಜುಕೇಶನ್ ಆಗುವ ತನಕ ಸರ್ಕಾರ ಎಷ್ಟು ಸಾಥ್ ಕೊಟ್ಟಿದೆ? 1400 ಬಿಟ್ಟರೆ ನನಗೆ ಬೇರೆ ಎಂತ ಬಂದಿಲ್ಲ ಸರ್ಕಾರದಿಂದ. ಒಂದು UD ಕಾರ್ಡ್ ಸಿಕ್ಕಿದೆ, ಅದು ನಮ್ಮದು ರೆಕಗ್ನೈಸ್ ಮಾಡ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಎಂತ ಇಲ್ಲ, ಸರ್ಕಾರದಿಂದ ನನಗೆ ಎಂತ ಬಂದಿಲ್ಲ. ಸ್ಕಾಲರ್ಶಿಪ್ ಅಂದರೆ ನನಗೆ ಬಂದಿದ್ದು ಇದರಲ್ಲಿ ವಾಮದಪದದಲ್ಲಿ, ಅದು 2 years ಗೌರ್ಮೆಂಟ್ ಕಾಲೇಜ್ ಅಲ್ವಾ, ಸೊ ಬಂದಿದೆ. ಅದು NEP ಅಲ್ಲಿ ಬಂದಿದೆ. SCP NEP ಬರ್ತದೆ ಎಲ್ರಿಗೂ, ನಮಗೆ ಸ್ವಲ್ಪ ಹ್ಯಾಂಡಿಕ್ಯಾಪ್ ಸ್ವಲ್ಪ ಜಾಸ್ತಿ ಬರ್ತದೆ ಅಷ್ಟೇ. ಈಗ ಸರ್ಕಾರದವರು ನಿಮಗೆ ಜಾಬ್ ಕೊಡಬೇಕು ಅನ್ನುವಂತಹದ್ದು ನಮ್ಮ ಒತ್ತಾಯ ಕೂಡ. ಯಾಕಂದ್ರೆ ಸ್ನಾತಕೋತ್ತರ ಆಗಿದೆ ಮತ್ತೆ ಎಲ್ಲ ಎಲಿಜಿಬಿಲಿಟಿ ಇದೆ. ಹೌದು, ಹಂಗೆ ಎಲ್ಲ ಹಂಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಂಗೆ ಗೊತ್ತು. ನಂಗೆ ಪೋಸ್ಟ್ ಕೊಟ್ಟರೆ ನಂಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ ಅದು, ಬಿಕಾಸ್ ನಂಗೆ ನಾಲೆಜ್ ಇದೆ, ಎಜುಕೇಶನ್ ಆಗಿದೆ. ಅದನ್ನು ಬಿಟ್ಟು ಎಂತ ಬೇರೆ ಬೇಕು ಅಂತ ಗೊತ್ತಿಲ್ಲ. ಬೇರೆ ಎಂತ ಬೇಕಾಗ್ಬೋದು ಅದೇ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಮೇ ಬಿ ಅಷ್ಟೇ. ಅದು ಕೊಟ್ಟರೆ ಮತ್ತೆ ನಮ್ಗೆ ಕೂಡ ಆಗ್ತದಲ್ಲ ಎಕ್ಸ್ಪೀರಿಯನ್ಸ್. ಈಗ ಎಷ್ಟು ಸಮಯದಿಂದ ಕಾಯ್ತಾ ಇದ್ದೀರಿ? 1 year. ನಂದು ಲಾಸ್ಟ್ ಆಗಸ್ಟಿಗೆ ಆದಿದ್ದು ಗ್ರಾಜುಯೇಷನ್, ಈ ಆಗಸ್ಟಿಗೆ 1 year ಆಗ್ತದೆ. ಟ್ರೈ ಮಾಡಿದ್ದೀರಾ? ಟ್ರೈ ಅಂದರೆ ನಾನು ಇಲ್ಲಿ ಯಾವುದಕ್ಕೂ ಅಪ್ಲೈ ಮಾಡಿಲ್ಲ ಮ್ಯಾಂಗ್ಳೂರಲ್ಲಿ, ಬಿಕಾಸ್ ನಮಗೆ ಜಾಬ್ ಆಪರ್ಚುನಿಟಿ ಇದ್ದರೆ ಇರೋದು ಮ್ಯಾಂಗ್ಳೂರಲ್ಲಿ ಅಷ್ಟೇ. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಆಗಲ್ಲ ನನಗೆ, ತುಂಬ ಲಾಂಗ್ ಆಗ್ತದೆ ನಮ್ಮ ಮನೆಗೆ. ಅದನ್ನು ಬಿಟ್ಟರೆ ಬೇರೆ ನಾನು ಅದಕ್ಕೆ ಯಾವುದು ಅಪ್ಲೈ ಮಾಡಲಿಕ್ಕೆ. ಇವನ್ ನನಗೆ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಒಂದು ಇಷ್ಟ ಇಲ್ಲ. ಯಾಕೆ ಅಂದರೆ ನಾನು ಎಜುಕೇಷನನ್ನು ಇದು ಕರೆಸ್ಪಾಂಡಿಂಗ್ ಮಾಡಿದ್ದಲ್ಲ, ಮತ್ತು ನಾನು ಯಾಕೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ನಾನು ಹೋಗ್ಬಿಟ್ಟು ಬಂದದಲ್ಲ ಕಾಲೇಜಿಗೆ. ಸೊ ಆ ಒಂದು ರೀಸನ್ ನಂಗೆ ಬೇಡ ಅಂತ ಅಷ್ಟೇ ವರ್ಕ್ ಫ್ರಮ್ ಹೋಮ್. ಆ್ಯಂಡ್ ಮತ್ತು ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ರು ಅದೇ ಸಿಗುತ್ತೆ, ಟೆಲಿ ಕಮ್ಯುನಿಕೇಷನ್ ಇರ್ಬೋದು, ಸೇಲ್ಸ್ ಇರ್ಬೋದು, ಕಸ್ಟಮರ್ ಸಪೋರ್ಟ್ ಇರ್ಬೋದು, ಅದೇ ಸಿಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಎಂತ ಕೊಡಲ್ಲ ವರ್ಕ್ ಫ್ರಮ್ ಹೋಮ್. ಬಿಕಾಸ್ ಅವ್ರಿಗೆ ಕೂಡ ಕಾರ್ಪೊರೇಟ್ ಅವರಿಗೆ ಅವ್ರು ಕನ್ಸಿಡರ್ ಮಾಡ್ತಾರಲ್ವಾ ಅಲ್ಲಿ ಹೋಗಿ ಬರಬೇಕು ಹಾಗೆ ಅಂತ. ನೀವು ಹೋಗಿ ಬರ್ಲಿಕ್ಕೂ ರೆಡಿ ಇದ್ದೀರಿ? ಹಾಂ, ರೆಡಿ ಇದ್ದೇನೆ, ನಂಗೆ ಎಂತ ಪ್ರಾಬ್ಲಮ್ ಇಲ್ಲ ಹೋಗಿ ಬರಲಿಕ್ಕೆ. ಬಟ್ ಬರುವಾಗ ಮನೆಗೆ ಇಲ್ಲಿಗೆ ಬರಬೇಕು ಅಂತ ಉಂಟು ಅಥವಾ ನೀವು ಎಲ್ಲಾದರೂ ಅಲ್ಲ, ಅಕಾಮಿಡೇಷನ್ ಕೊಟ್ಟರೆ ನಂಗೆ ಸ್ಟೇ ಆಗ್ಬೋದು ಆ ಥರ. ನನಗೆ ನನ್ನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ. ಎಲ್ಲಿ ಸಹ ಮಾಡ್ತೀರಿ? ನಾನು ಮಾಡ್ತೇನೆ, ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್. ನನಗೂ ಅಂದರೆ ನಂದು ಅದು ನನಗೆ ಅಭ್ಯಾಸ ಆಗಿದೆ ಈಗ, ಎಲ್ಲನೂ ಗೊತ್ತು ನನಗೆ ಹ್ಯಾಂಡಲ್ ಮಾಡೋ ಥರ ಏನು ಮಾಡಬೇಕು ಅದನ್ನು ಮಾಡ್ತೇನೆ ನಾನು.
ಎಷ್ಟು ದೂರದಲ್ಲಾದರೂ ನಮಗೆ ಜಾಬ್ ಆಗಬೇಕು ಅನ್ನುವಂಥದ್ದು ಉಂಟು. ಹೌದೇ, ಅಷ್ಟಂತ ನಮ್ಗೆ ಡೈಲಿ ಹೋಗಿ ಬರ್ಲಿಕ್ಕೆ ಕಷ್ಟ, ಅಂದ್ರೆ ಹೋಗಿ ಬರಲಿಕ್ಕೆ ಕಷ್ಟ ಆದ್ರೆ ನಂಗೆ ಸ್ಟೇ ಆಗ್ಬಹುದು ಅಲ್ಲಿ. ಅಂದ್ರೆ ಫುಡ್ ಫೆಸಿಲಿಟಿ ಅಕಮಡೇಷನ್ ಎಲ್ಲ ಕೊಟ್ರೆ ಸ್ಟೇ ಆಗೋದ್ರಲ್ಲಿ ಎಂತ ಪ್ರಾಬ್ಲಮ್ ಇಲ್ಲ ಅಲ್ಲ. ಅಲ್ಲ, ಈಗ ನಿಮಗೆ ಡೈಲಿ ಅಮ್ಮಂದ ನೆರವು ಬೇಕು, ಅಪ್ಪಂದ ನೆರವು ಬೇಕು? ನಂಗೆ ಆ ಥರ ಏನು ನೆರವು ಬೇಕಂತ ಅಂದ್ರೆ ಇಲ್ಲ, ಇಲ್ಲ, ನಂಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದಲ್ಲ. ನೀವು ನಿಮ್ಮಷ್ಟಕ್ಕೆ ಎಲ್ಲ ನೀವು ನಿಮ್ಮ ಪ್ರತಿಯೊಂದನ್ನು ನೀವೇ ಹ್ಯಾಂಡಲ್ ಮಾಡ್ತೀರಿ? ನಾನೇ ಹ್ಯಾಂಡಲ್ ಮಾಡ್ತೇನೆ. ಓಕೆ. ಅಕ್ಕನಿಗೆ, ಅಕ್ಕ ಕೂಡ ಡಿಸ್ಟಿಂಕ್ಷನ್ ಹೋಲ್ಡರ್ ಅಲ್ಲ? ಹೌದು, ಅವಳದು 90% PUC ಅಲ್ಲಿ. ಅವರಿಗೆ ಏನು ಸಮಸ್ಯೆ ಅಕ್ಕನಿಗೆ? ಅವಳಿಗೆ ಅಂದ್ರೆ ಸೇಮ್ ನಮ್ಮ ಥರನೇ, ಬಟ್ ನನ್ನಷ್ಟು ಪ್ರಾಬ್ಲಮ್ ಇಲ್ಲ ಅವಳಿಗೆ. ಅಂದರೆ ಅವಳಿಗೆ 40%, ನಂದು 75% ಡಿಸೇಬಿಲಿಟಿ. ಅವಳು ಸ್ವಲ್ಪ ಬಿದ್ದರೆ ಕೂಡ ಅಂದರೆ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅವಳನ್ನು. ಅವಳು ಜಾಸ್ತಿ ರಶ್ ಮಾಡ್ಲಿಕ್ಕೆ ಆಗಲ್ಲ ಅವಳಿಗೆ. ಅವಳನ್ನು ಸ್ಮೂತಲ್ಲಿ ಹ್ಯಾಂಡಲ್ ಅವ್ರು ಮಾಡ್ತಾರೆ. ಏನು ಕಲ್ತಿರೋದು? ಅವಳದು ಕೂಡ M.Com ಆಗಿದೆ, ಕೆಸೆಟ್ ಮತ್ತು ನೆಟ್ ಕ್ಲಿಯರ್ ಆಗಿದೆ ಅವಳದು. ಕೆಸೆಟ್ ನೆಟ್ ಕ್ಲಿಯರ್ ಆಗಿದೆ? ಎರಡು ಕೂಡ ಕ್ಲಿಯರ್ ಆಗಿದೆ. ಲಾಸ್ಟ್ ಇಯರ್ ಕ್ಲಿಯರ್ ಆದದ್ದು. ಲಾಸ್ಟ್ ಇಯರ್ ಕ್ಲಿಯರ್ ಆಗಿದೆ. ಡಿಸೆಂಬರ್ ಅಲ್ಲಿ ಕೆಸೆಟ್ ಆಯಿತು, ಜಾನ್ವರಿಯಲ್ಲಿ ನೆಟ್ ಆಗಿದೆ. ಎಲ್ಲ ಕ್ಲಿಯರ್ ಆದ ಈಗ ಕಾಯ್ತಿದ್ದಾರೆ. ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಕಾಲ್ ಫಾರ್ ಆಗ್ತದೆ ಅಂತ ಕಾಯ್ತಾ ಇದ್ದಲ್ಲ ಅದಕ್ಕೆ. ಈಗ ಏನ್ ಅನ್ಸುತ್ತೆ, ಈಗ ನಾವು ಬಂದ್ವಿ ಅಲ್ಲಿ ಮಾತಾಡಿದ್ವಿ ಅಥವಾ ನಿಮ್ಮ ಹತ್ರ ಎಲ್ಲ ನಿಮ್ಮನ್ನು ಈ ರೀತಿಯ ಗುರುತಿಸ್ತಾರೆ ಅಂತಂದಾಗ ಒಂದು ನೋವಾಗ್ತದೆ? ನೋವಿಗಿಂತ ಜಾಸ್ತಿ ನಂಗೆ ಖುಷಿ ಆಗ್ತದೆ. ಯಾಕಂದ್ರೆ ನನಗೆ ತುಂಬ ಫೆಸಿಲಿಟಿ ಸಿಕ್ಕಿದೆ, ಸೊಸೈಟಿ ನನ್ನ ರೆಕಗ್ನೈಸ್ ಮಾಡಿದೆ. ಸೊ ಅಲ್ಲಿ ತನಕ ನನಗೆ ಮಾಸ್ಟರ್ಸ್ ಆಗಿದೆ. ಬಟ್ ಎಂತ ಅಂದರೆ ತುಂಬ ಜನಗೆ ನನ್ನಂಥವರಿಗೆ ಅವರಿಗೆ ಒಂದು ಸೊಸೈಟಿಯಿಂದ ಸಪೋರ್ಟ್ ಇಲ್ಲ, ಫ್ಯಾಮಿಲಿಯಿಂದ ಸಪೋರ್ಟ್ ಇಲ್ಲ. ಅಟ್ಲೀಸ್ಟ್ ನನ್ನ ನೋಡಿ ಅವರೇನಾದರೂ ಚೇಂಜ್ ಆದರೆ ನಂಗೆ ಖುಷಿ. ಅದು ದೇ ಕ್ಯಾನ್ ಚೇಂಜ್ ಅವರ್ ಸೆಲ್ಫ್ ಅಲ್ವಾ. ಅವರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ ಅಂದರೆ ಸಪೋರ್ಟ್ ಸಿಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅವ್ರನ್ನ ನೋಡಿ ಚೇಂಜ್ ಆದರೆ ಖುಷಿ ನನಗೆ, ಅದು ಅಷ್ಟೇ. ಚಿಕ್ಕ ಚಿಕ್ಕ ವಿಷಯವಾಗಿ ಎಲ್ಲ ನೋಡಿ ಡಿಸಪಾಯಿಂಟ್ ಆಗೋ ನೋಡಿದ್ದೇನೆ ನಾನು. ಅಂದರೆ ಸ್ವಲ್ಪ ತಾಗಿದ್ರು ಅದೇ ದೊಡ್ಡ ವಿಷಯ ಮಾಡ್ಕೊಂಡಿರ್ತಾರೆ. ಅವ್ರ ನಡುವೆ ಎಲ್ಲ ನಾವು ಈ ಥರ ಇದ್ರು ಹ್ಯಾಪಿಯಾಗಿ ಖುಷಿಯಾಗಿರ್ತೇವೆ. ಸೊ ಅವ್ರು ಆ ಥರ ಖುಷಿಯಾಗಿದ್ದರೆ ಅದೇ. ನಮಗೆಲ್ಲ ಈ ಕಾಲು ಉಳುಕಿದ್ರೆ ಉಂಟಲ್ಲ, ನಾವು 45 ದಿನ ಅಲ್ಲಾಡೋದಿಲ್ಲ. ಅಂದರೆ ಚಿಕ್ಕದೊಂದು ಕಾಲು ಉಳುಕಿದ್ರೆ. ಹೌದು, ನೋಡಿದ್ದೇನೆ ಆ ಥರ ಇರೋರು ಕೂಡ, ನಾನು ಕೂಡ. ಅಲ್ಲ, ಇದು ನಾವು ಉದಾಹರಣೆ. ನಾನು ಅದೇ ನೋಡಿದ್ದೇನೆ ನಾನು ಕೂಡ. ನಾನಾಗ ಅವ್ರಿಗೆ ಹೇಳ್ತೇನೆ, ಇಷ್ಟು ಚಿಕ್ಕದಕ್ಕೆಲ್ಲ ಅಷ್ಟು ಓವರ್ ಆಗಿ ಆಡ್ತೀರಾ ಅಂತ. ನಾನು ಅದೇ ಹೇಳ್ತೇನೆ. ಬಿಕಾಸ್ ನಂದು ಎಂತ ಆಗ್ತಿತ್ತಂದ್ರೆ ನನಗೆ ಅಭ್ಯಾಸ ಆಗಿ ಫ್ರ್ಯಾಕ್ಚರ್ ಆಗೋದು. ಮತ್ತೆ ಡಾಕ್ಟರ್ ಎಲ್ಲ ಹೇಳಿದ್ರು ಅಪ್ಪನ ಹತ್ರನೇ, ನೀವೇ ಕಟ್ಟಿ ಅಂತ ಕಾಲನ. ಅಂದ್ರೆ ಸ್ವಲ್ಪ ಸಮಯ ನಂತರ ಅವರೇ ನನ್ನ ಕಾಲನ ಕಟ್ತಿದ್ರು. ಫ್ರ್ಯಾಕ್ಚರ್ ಡಾಕ್ಟರ್ ಕೂಡ ಅವರು ನನಗೆ. ಮತ್ತೆ ನಾನೇ ಬೇಡ ಅಂತ ಹೇಳ್ತಿದ್ದೆ ಡಾಕ್ಟ್ರನ್ನ. ಅವರೇ ಕಟ್ತಿದ್ರಲ್ವಾ, ಅಪ್ಪ ಬರೋ ತನಕ ನಾನು ಅದನ್ನು ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೆ. ಅಂದರೆ ಅದು ನೀವು ಬಂಪ್ಸ್ ಬರ್ತದೆ ಒಂದ್ಸತಿ ಬೋನ್ ಕಟ್ಟಾದರೆ, ಅದು ನಿಮ್ಗೆ ಪಿಚ್ ಅಂತ ಎದ್ದೇಳ್ತದೆ ಬೋನು. ಆಗ ಸುಮ್ಮನೆ ಇಟ್ಕೊಂಡ್ರೆ ಏನಾಗಲ್ಲ. ಸೊ ನಾನೇ ಸ್ಟ್ರೇಟ್ ಮಾಡಿ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ. ನನಗೆ ಅದು ಪೇನ್ ಎಲ್ಲ ಎಂತ ಆಗ್ತಿರಲಿಲ್ಲ. ಆಮೇಲೆ ಅಭ್ಯಾಸ ಆಗಿತ್ತು ಅದು ಪೇಯ್ನೇ. ನಾನೊಂದು ಈ ವರದಿ ಆರಂಭ ಮಾಡುವಾಗ ಒಂದು ಮಾತು ಹೇಳಿದೆ, ಗಟ್ಟಿಗಿತ್ತಿ ಅಂತ. 100ಕ್ಕೆ 100 ನಿಜ. ಅದು ಅಭ್ಯಾಸ ಆಗುತ್ತಲ್ಲ, ಮತ್ತೆ ಹ್ಯಾಬಿಟ್ ತರ ಆಗಿತ್ತು ಅದು. ಅಪ್ಪ, ಅಮ್ಮ, ಅಕ್ಕ, ಇವರು 3 ಜನರನ್ನು ನಿಮ್ಮನ್ನು ಎಷ್ಟು ದೊಡ್ಡದಾಗಿ ಬೆಳೆಸಿದಂಥದ್ದು ಅಮ್ಮ. ಹೌದು. ಅಮ್ಮನ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ಅವ್ರು ಇವಾಗಲೂ ನಾನು ಎಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ರೆಡಿ ಇಲ್ಲ. ನೀನು ನನ್ನ ಜೊತೆ ನೀರು ಎಂತ ಆಗ್ತದೆ, ನಾನು ನಿನ್ನ ಜೊತೆ ಬರ್ತೇನೆ ಎಲ್ಲಿ ಹೋದ್ರು ಅಂತ ಇರ್ತಾರೆ. ಅವ್ರು ಪಟ್ಟ ಕಷ್ಟ ಎಷ್ಟು? ತುಂಬ ಕಷ್ಟಪಟ್ಟಿದ್ದಾರೆ ಅವರು ಪಾಪ. ನಿಮ್ಮನ್ನು ಓದಿಸಿದ್ದು ಅದೇ, ಅವರು ಏನಾದರೂ ಆ ಕಾನ್ಫಿಡೆಂಟ್ ಮಾಡ್ತಿರ್ಲಿಲ್ಲದ್ರೆ ನಂದು ಎಜುಕೇಶನ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಅವರು ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಕ್ಕೆ ಇಲ್ಲಿ ತನಕ ನನ್ನ ಮಾಸ್ಟರ್ಸ್ ಆಯ್ತು. ಇಲ್ಲಾದ್ರೆ ಚಾನ್ಸೇ ಇಲ್ಲ ಅದು. ಅಂದರೆ ತುಂಬ ಪೇರೆಂಟ್ಸ್ ಎಂತ ಮಾಡ್ತಾರೆ ಅಂದರೆ ಕನ್ಸಿಡರೇ ಮಾಡಲ್ಲ. ನೆಕ್ಸ್ಟ್ ಎಜುಕೇಷನ್ ಮಾಡಬೇಕು, ಮಕ್ಕಳೇ ಕಲಿಸ್ಬೇಕು, ಎಂತ ಮಾಡಲಿಕ್ಕೆ ಉಂಟು ಅನ್ನೋ ಥಾಟ್ ಇರ್ತದೆ. ಬಟ್ ಅವರು ಆ ಥರ ಅಂದ್ಕೊಂಡಿರಲ್ಲ ಯಾವತ್ತು. ಮತ್ತು ಅಮ್ಮನ ಫ್ಯಾಮಿಲಿ ಆಗಿರ್ಬೋದು, ಅಪ್ಪನ ಫ್ಯಾಮಿಲಿ ಆಗಿರ್ಬೋದು, ತುಂಬ ಸಪೋರ್ಟಿವ್ ಅವರು. ಅಪ್ಪ ಅಮ್ಮನಿಗೆ ನಿಜವಾಗಿ 5 ಜನ ಇದ್ದಾರೆ. ಅವರು 5 ಜನ ಹೆಣ್ಮಕ್ಳು ಅಮ್ಮನವರು. 5 ಜನ ಅಂದರೆ ನಮಗೆ ಅವರು ತಾಯಿ ಥರ. ಅವರು 5 ಜನನು ಮತ್ತು ಅಜ್ಜಿ ಸೇರಿ ಅವರೊಂಥರ ತಾಯಿ ಥರನೇ. ಆ್ಯಂಡ್ ಅಪ್ಪನ ಫ್ಯಾಮಿಲಿಯಲ್ಲೂ ಹಾಗೆ. ಅಪ್ಪನ ಫ್ಯಾಮಿಲಿಗೆ ಅಪ್ಪನಿಗೆ ನೆಕ್ಸ್ಟು ಅವ್ರು 4 ಜನ ಅಪ್ಪ. ಅಲ್ಲಿ ಅವರಿಗಿಬ್ಬರು ಅಕ್ಕ, ಇಬ್ಬರು ಒಬ್ಬ ತಮ್ಮ ಇರೋದು ಅಲ್ಲಿ. ನನ್ನ ಕಸಿನ್ಸು ಅಷ್ಟೇ ತುಂಬಾ ಸಪೋರ್ಟಿವ್ ಇದ್ದಾರೆ. ಅವರು ನನಗೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪನ ಫ್ಯಾಮಿಲಿ ಇರ್ಬೋದು, ಅಮ್ಮನ ಫ್ಯಾಮಿಲಿಯಲ್ಲಿ ಇರ್ಬೋದು, ನಾವಿಬ್ಬರೇ ಹೆಣ್ಮಕ್ಳು.
ಮತ್ತೆ ಎಲ್ರು ಬಾಯ್ಸ್ ಇರುವುದು. ಹಾಂ ಹಾ, ಹಾಂ ಅಂದ್ರೆ ಎಲ್ರಿಗೂ, ಅಂದ್ರೆ ನಾವು 7 ಮೆಂಬರ್ಸ್ ಇದ್ದೇವೆ ಅಪ್ಪನ ಫ್ಯಾಮಿಲಿಯಲ್ಲಿ, ಕಸಿನ್ಸ್ ಅಲ್ಲಿ ಕೂಡ 7, ಇಬ್ರು ನಾವು ಮಾತ್ರ ಹೆಣ್ಮಕ್ಳು ಇರೋದು, ಇಬ್ರು ಅಷ್ಟೇ. ಬಟ್ ಅವ್ರು ಎಲ್ಲರೂ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ಈಗ ಅಂದ್ರೆ ಅಮ್ಮನಿಗೆ ಎತ್ಕೊಳಕ್ ಆಗಲ್ಲ, ಎಲ್ಲರೂ ಎತ್ಕೊಂಡೆಲ್ಲ ಹೋಗುದು ಅವರೇ. ನಾನು ಅಪ್ಪನ ಫ್ಯಾಮಿಲಿಯಲ್ಲಿ ಇದ್ದಾರಲ್ಲ ಕಸಿನ್ಸ್, ನನ್ನ ಏಜ್ ಅವರೆಲ್ಲರೂ, ನಾವು ಒಂದೇ ಏಜ್ ಇರುವುದು. ಎಲ್ಲೋದ್ರು ಎತ್ಕೊಂಡು ಹೋಗ್ತಾರೆ, ಯಾವತ್ತೂ ಇಲ್ಲ ಅಂತ ಇಲ್ಲಲ್ಲ, ಬರ್ತೇವೆ ಅಂತಾನೆ ಇರ್ತಾರೆ ಎಲ್ರು. ಈಗ ಎಲ್ರು ಪ್ರಾಕ್ಟೀಸ್ ಮಾಡಿದ್ದಾರೆ ಎತ್ಕೊಂಡು ಹೋಗ್ಲಿಕ್ಕೆ, 4 ಜನ ಕೂಡ. ಆಮೇಲೆ ಆಮೇಲೆ ಹೋದ್ರು. ನೀವು ಅತ್ತದ್ ನೋಡಿ ಹೋದ್ರಲ್ಲ. ಹೌದು. ಬಲ್ಯಾಕ ಮೇಡಮ್, ಆರಂಭದಲ್ಲಿ ನಿಮ್ಮ ಮದುವೆಯ ಕತೆ ಕೇಳ್ತೇನೆ ನಾನು. ಯಾಕೆ ಕೇಳ್ತೇನೆ ಅಂತಂದರೆ, ಹೇಗಾಯಿತು ಮತ್ತು ಅವರು ನಿಮಗೆ ಕೊಟ್ಟ ಸಪೋರ್ಟು, ನಿಮ್ಮ ಇಡೀ ಫ್ಯಾಮಿಲಿಯನ್ನ ಎತ್ತಿದ ರೀತಿ. ದಯಪಂಡ ಅಂಗವಿಕಲ ಮಾತೆಲ್ಲ ಒಂದು ಸಸರ ಮಾಡ್ಪೇರತಿ. ಅಂಗವಿಕಲ ಅದು ಉಪ್ಪೆರ ಬಲ್ಲಿ ಆಕುಲು ಹಿಂಚ ಅಂತ ಹೆಂಗೆ ಕೊಂಚ ಅಂಚಿನಕ್ಲೆ ನೀ ಮದ್ಮೆ ಆಡೋದು ಭಾರಿ ಆಸೆ ಇತ್ತು. ಪಂಡ 5 ಜನ ಪೊಂಜೋಕ್ಲುಲದ ಒಂಜಿ ಪೊನ್ನೆ ಅಂಚೆ ನಾನೆಲ್ಲ ಮಲ್ಲೆಜ್ಜಿ ನಾನು ಅಂಚಿನಾರೆ ನೀ ಮದ್ಮೆ ಆಡೋದು ಕಟ ಎತ್ತಂಡು ಅದಕ್ಕೋಸ್ಕರ ಹಾರೆ ನೀ ಮದ್ಮೆ ಅದು ಪಿರ ಮದ್ಮೆ ಆನಾಗ ಮಸ್ತ್ ಜನ ಐಕ್ ಟೀಕೆ ಮಂತೇರು. ಈ ದಾಯ ಅಂಚಿನವ್ರ ಮದ್ಮೆ ಅಪ್ಪ ನಿಕ್ ದಾದ ಇದು ಸುಖ ತಿಕ್ಕುನು ಐಕ್ ಯಾಮಂಡ ಎನ್ನ ಲೈಫ್ ಅತಿ ಯಾನ್ ಎಂಚನಲ್ಲ ಯಾನ ಮನ್ಪೆ ನಿಕುಲು ಏರ್ಲೆಂಗ್ ದಾಲ ಪಂಡ್ರೆ ಬಲ್ಲಿ ಬಂದಾರೆ ನಾನು ಮದ್ಮೆ ಅತ್ತೇನೆ. ರಡ್ಡು ಜೋಕುಲಾಯಿ ಕಾಯ್ಕ್ ಪಿರ ಬೊಚ್ಚಾದಿನ ಪುರ ಪಂಡೆರ ಆನಲ ಆಯ್ನ ಕೆಬಿ ಕೊರ್ಜಿ ಇಂಕ ದಾದ ಪಂಡ ಜೋಕುಲೇನು ಒಂಜಿ ವಿದ್ಯಾಭ್ಯಾಸ ಕಲ್ಪನ ಒಂಜಿ ಆಟ ಎತ್ತುನಿ ಎಂಚಿನ ಕಷ್ಟ ಬತ್ತಿನ ಮಲ್ಲೆಜ್ಜಿ ఆయన సాధిస్తాడు మస్తు కష్టపడ్డా అవు పండుది వల్ల జంచిన కಷ್ಟ ಐದುಂಡು ఆయన ಸಾಧಿಸದ ಇಡೆ ಮುಟ್ಟ ಎತ್ತದು ನನದ ಗೊತ್ತಿಜಿ ಬಾಲೆ ಕೊಂಚ ಕೆಲಸ ತಿಕ್ಕಾಡು ಒಂಜಿ ಆಸೆ. ರಡ್ಡು ಜೋಕ್ಲೇನ ಸಮಾನತೆ ತೂವೋಡು ಅಂಗವಿಕಲ ಬಣ್ಣದಾಕ್ಲೇನು ಭೇದ ಮನ್ಪ ಅಂದ್ರೆ ರಡ್ಡು ಜೋಕ್ಲೇನ ಸಮಾನತೆ ತೂತ ಇತ್ತೆ ಇರು ಏತ್ನೆ ಮುಟ್ಟ ಅರನ್ನು ರಡ್ಡು ಜನ ತರ್ಕದ ಬತ್ತೊಂತಾರೆ. ತರ್ಕ ಬಂದು ಅಂಗನವಾಡಿದ್ದು 10ನೇ ಮುಟ್ಟ ಅವಳು ಬೀಡಿ ಕಟ್ಟೊಂದಿತ್ತಲೆ ತೊಂಪೋದು ಅವಳೆ ಶಾಲೆಡೆ ಬೀಡಿ ಕಟ್ಟೊಂದಿತ್ತೆ. ಒಂಜನೇದ್ದು 4ನೇ ಮುಟ್ಟ ಅವಳು ಕುಲುದು ಮಧ್ಯಾಹ್ನ ಬಸಟಲೆ ತುಂಬೋದು ಬಸಟಲೆ ತೊಂಬರೋನಿತ್ತೆ. 5 ಬೊಕ್ಕ 4ನೇದು ಬೊಕ್ಕ ಪಿರ ಬಯ್ಯ ಮುಟ್ಟ ಒಂತೆರ ಸುರು ಅಂತ ರಿಕ್ಷಾ ಮತ್ತೊಂದ್ಲೆ ತೊಂಪೋಯ ದಿನಕ್ಕೂ 300 ರೂಪಾಯಿ ರಿಕ್ಷಾ ಕೊಡ್ದು ಕಾಂಡೆ ಪೋದು ಬೈಯಾಡು ಪಿರ ರಿಕ್ಷೋಲೆ ತೋರಂತೆ ಇರಬಿಗ್ಯಾರ ಪುರ ಅಡೇ ಕೊಂಡೋದು ಅವಳೇ ಬೀಡಿ ಕಟ್ಟದ್ದು ಬೈಯಾಡು ಬರೋನಿತ್ತು ಒಟ್ಟಿಗೆ. ಒಂಜೆ 4ನೇ ಮುಟ್ಟ ಅಲ್ಲ ಕ್ಲಾಸಿಡೆ ಕುಲ್ದುಲ್ಲ ಬೀಡಿ ಕಟ್ಟುತ್ತೆ ಅಲ್ಲೇನು ಪಣ್ಣ ಅಂಚೆ ಬುಡ್ರ ಬಲ್ಲಿ ಜಾಗ್ರತೆ ಅದು ಉಪ್ಪೋಡು ಐಕೋಸ್ಕರ ಮತ್ತೆ ಬೇರೆ ಬುಲ್ತಿರಂತೆ. ಯಾಕೆ ಆಗ್ತದೆ ನೀವು ಅಮ್ಮನ ನೋಡಿ? ಅಂದ್ರೆ ತುಂಬಾ ಕಷ್ಟಪಟ್ಟಿದಾರಲ್ಲ, ನಂದು ಎಜುಕೇಶನ್ಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರ ಖುಷಿನ. ಆ ಟೈಮಲ್ಲೆಲ್ಲ ಎಲ್ಲಿ ಹೋಗ್ಲಿಕ್ಕಿಲ್ಲ, ನನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಂದ್ರೆ ರಜೆ ಹಾಕ್ಲಿಕ್ಕಿಲ್ಲ ಅಲ್ಲ. ಸೊ ಅವ್ರಿಗೆ ಏನಾದರೂ ಹೋಗ್ಲಿಕ್ಕೆಲ್ಲ ಇದ್ರೂ ಅವ್ರು ನನ್ನ ಜೊತೆನೆ ಬರ್ತಾ ಇದ್ರಲ್ವಾ. ಸೊ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಲ್ಲಿ ತನಕ ಬರಲಿಕ್ಕೆ ರೀಸನ್ ಅವರಲ್ಲ. ಅಂದರೆ ಡಿಗ್ರಿಯಿಂದ ನಾನು ಹೋಗಿದ್ದೇನೆ ಒಬ್ಳೆ, ಅದು ಬೇರೆ ವಿಷಯ. ಬಟ್ ಟಿಲ್ ಫೀಸ್ ತನಕ ಆಗಿಲ್ಲ, ಡಿಗ್ರಿಗೆ ಹೋಗುದು. ಹೇಗೆ ಹೋಗುದು ಅಮ್ಮ ಇತ್ತದಾದ ಪಂಪರ್ ಜೋಕುಲೆ 2 ಜನ ಕಲ್ತಿರದು ಒಂಜಿ ಎಡ್ಡೆ ಗೌರ್ಮೆಂಟ್ ಬೇಲೆ ತಿಕ್ಕೊಡು ಆಸೆ ಆಯ್ತು. ಅದು ತುಂಬದ ಕಷ್ಟಲು ಬರೋ ನೆನಪು ಮಲ್ತನಾಗ ಈತ ಇಂಚ ಪಟ ಪಟ ಪಾತ್ರ ಜೋಕುಲು ಸೋಕ್ ಇಂಗ್ಲೀಷ್ ಪಾತ್ರ ಬೇರೆ ಪೂರ ಸ್ನಾತಕೋತ್ತರ ಪದವಿ ಏತು ಖುಷಿ ಆಪು ಅವ ಮಸ್ತ್ ಖುಷಿ ಆಪು. ಕಂಡನ ಬಗ್ಗೆ ದಾದ ಅಂತಾರೆ ಕನ್ನಡ ಬಗ್ಗೆ ದಾಲ ಪಂಡ್ರೆ ನೀಜ್ ಬೇ ಕೋಪನ ಆರೆಗೆ ಜಾಸ್ತಿ ಆರು ಅಂಗವಿಕಲ ಆಂಡಲ ಮಲ್ಲೇಜಿ ಪೂರ ದಿಕ್ಕಿಲ್ಲ ಎಲ್ಪ್ ಮಂತ್ ಒಂದಿರ್ಲಿ. ಐತೆ 6 ಬರವಿಜ್ಜನ್ನಾರು ಜೋಕ್ಲೆ ಕಲ್ಪದಿರು ಅತ್ತೆ ಅರೆ ಬರವಿತ್ತಂಗ ಜೋಕ್ಲೆಗೆ ಎಂಚ ಕಲ್ಪದಿರು ಐತೆ ಈರು ಜೋಕ್ಲೆನು ತರ್ಕದ ದೆತ್ತೊಂದು ಪೋದು ಓದಾಯರು ಐತೆ ನಿಖಿಲ್ ರಜ್ಜನ ಮಾದರಿ ಗಂಡೆ ಹೆಂಡ್ತಿಂದು ಪನ್ಪುಜೀರ ಪನ್ಪುಜೀರ ಎಂಕ್ಲಿಗೆ ಎಜುಕೇಶನ್ ಇಜ್ಜದೆ ಜೋಕ್ಲಿಗೆ ಒಂದು ಎಜುಕೇಶನ್ ತಿಕ್ಕೊಡು ನಂಗೆ ಆಸೆ. ಈರು ಪೋತಾರ ಶಾಲೆಗೆ? ನಾನು ಮೂಜಿನೇಟನೆ ಹೋಗ್ತೀನಿ. ಮೂಜಿನ ಊಟ ಬರ್ತಾರ? ಮೂಜಿನ ಊಟ ಪೋನ್ನಾರು ಇರು ಹಿಡ್ದೊಂದು ಹುಷಾರಿಲ್ಲ ಅಂದು ಶಾಲೆ ಬುಕ್ದ ನಾಲೆಜ್ ಪೇಪರ್ ಓದುದು ಅವ್ರು ತುಂಬಾ ಬುಕ್ಸ್ ಓದ್ತಾರೆ ಅಪ್ಪ. ನೀವು? ನಾನು ಓದ್ತೇನೆ. ಅವ್ರಿಗೆ ಅಂದ್ರೆ ಬುಕ್ಸ್ ನಂಗೆ ಹ್ಯಾಬಿಟ್ಸ್ ಮಾಡಿದ ಅವರು ಚಿಕ್ಕಂದ್ರೆ ಬುಕ್ಸ್ ಕೊಡ್ತಾ ಇದ್ರು, ಸ್ಟೋರೀಸ್ ಬುಕ್ ಓದಿ ಇದ್ರಿಂದ ನನ್ನ ಲೈಫ್ ಚೇಂಜ್ ಆಗುದು ಅಂತ. ಹೌದಾ? ಹೌದು, ಬುಕ್ಸ್ ಇಂದಲೇ ಲೈಫ್ ಚೇಂಜ್ ಆಗುದು ಅಂತ ಹೇಳ್ಕೊಟ್ಟವ್ರಪ್ಪ. ಹೌದು.
ಬುಕ್ಸೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈಗಲೂ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬಿಡಲ್ಲ ಅವರು ಜಾಸ್ತಿ. ಮಾಡ್ತೀರಾ? ಮಾಡ್ತೇವೆ, ಅಂದರೆ ಎಷ್ಟು ಬೇಕು ಅಷ್ಟೇ ಮಾಡೋದು. ಜಾಸ್ತಿ ನಾನು ಫೋನ್ ಎಲ್ಲ ಯೂಸ್ ಮಾಡಲ್ಲ. ಬುಕ್ಸ್ ಓದಿ, ಎಷ್ಟು ಬೇಕು ಬುಕ್ಸ್ ಓದಿ, ಅದಕ್ಕೆ ನಾನು ಏನು ಹೇಳಲ್ಲ. ಬುಕ್ಸ್ ನಾಲೆಜ್ ಸಿಗುತ್ತೆ ಅಂತ ಲೈಫ್ ಅದೇ ರಿಯಾಲಿಟಿ ಕೂಡ. ಓಕೆ ಅಮ್ಮ, ನಿಜ ಮಸ್ತ್ ಜನ ಕಷ್ಟ ಅಂತ ಬಂದ್ಪೇರು ಇಂದೇಳ್ತು ಮಲ್ಲ ಕಷ್ಟ ಉಂಡ ಕಷ್ಟ ಉಪ್ಪುಣದೆ ಪ್ರತಿ ಒರಿಯಾಗಲ ಎದ್ದು ಮಲ್ಲ ಕಷ್ಟ ಎಂಕ್ಲೇ ಕಷ್ಟ ಅಂದಾತಿಜಿ ಬೇತಾಗಲೇ ಕಷ್ಟನೇ ಅತಿ ಇತ್ತೆ ಜೋಕುಲು ಎಡ್ಡ ಓದದಿರು ಜಾಬ್ ಅವಳು ಅದೇ ಅಂದು ಎಂಕ್ಲೇನ್ ಜವು ಆಸೆ ಐತಿ ಜೋಕುಲು ಕಲ್ತಾಗ ಅಕ್ಲಾಗ ಅರ್ಧಾಕಲು ಉಂತೋಡು ನಿಮ್ದೀಗ ಅದೇ ಬಯಕೆ? ಹೌದು, ಜಾಬ್ ಬೇಕು. ಅಂದರೆ ನಂದು ಎಜುಕೇಷನ್ ಜರ್ನಿ ಸ್ಟಾರ್ಟ್ ಆಗುವಾಗ ಹೇಳಿದಾರಂತೆ, ಅಂದರೆ ನೇಬರ್ಸ್ ಅದೇನೋ ಗೊತ್ತಿಲ್ಲ ನನಗೆ, ಅವಳಿಗೆ ಕಲಿಸಿ ಏನು ಮಾಡಲಿಕ್ಕೆ ಇದೆ ಅಂತ. ಅಂದರೆ ಅವರ ಇಂಟೆನ್ಷನನ್ನು ಚೇಂಜ್ ಮಾಡಬೇಕಷ್ಟೇ, ಕಲಿತು ಏನು ಮಾಡ್ತೇನೆ ಅಂತ ತೋರಿಸ್ಬೇಕು. ನಾನು ದಾದ ಪಂಡ ಖಾಲಿ ಎನ್ನ ಜೋಕುಲಿನ್ನತ್ತು ನಾನು ಸಮಾಜ ಜನಕಲೇನು ಚೂತಿದ್ದು ಒಂದುಳ್ಳೆ ಮಾತೆರೆಲ್ಲ ಬುದ್ಧಿ ನಾನು ಗುರು ಅಂತೆ ಅನ್ಬಿಡು ಮಾತ ಅಂಚಂಡು ಮಾತ ಜನಕಲೇನ ಜೋಕುಲು ಎಂಚ ಬಂಡು ಎಂಚ ಪೋಡು ಎಂಚ ಮಲ್ಪು ಪೋಡು ನಮ್ಮ ಸಾಧನೆ ಎಂಚ ಅನ್ಪೋಡು ಇಂಕಲು ಆ ಪೂಜಿ ಅಂಗವಿಕಲ ಪಂಡ ಇಂಕಲು ಬರಿಟ್ಟುಕುಳುಂಡ ಇಂಕಲು ಲೆಕ್ಕ ಗೆಜ್ಜಿ ಉಂಡಾ ಅಂಚ ಇನ್ನು ಪ್ರತಿ ವರಿ ಅನ್ನ ಬಂದ್ಪೇರು ಇರೇನು ತೂದಿಂಗಳು ಕಲ್ತೊಂದುಲ್ಲ ಈರಿಂಕ್ಲೆ ಪನೋಡು ಈರೆ ಪನೋಡು ಯಾ ಪನ್ನೇನು ಕೇಳೋಡಾಕಳು ಅಂಚ ಪ್ರತಿಂಜಿ ಆಂಜೋಕುಡು ಜವನೀರು ಪೂರ ಆಯ್ತಂಬ ಕೆಲವು ಎಡ್ಡ ರೀತಿಗೆ ಆಯ್ನಾಕು ಪಂಡಿದ್ರಿ ಪಂಡ ತಾಲ ಜನಕ್ಕೆ ಅಕ್ಲೆ ಏನು ಪನ್ಪ ಸುರುವುದೇ ಬಂಗವಲ್ಲೆ ಆಯ್ನಾಥ್ ಬಂಗವಲ್ಲೆ ಸಮಾಜವು ಸೋಜನಲ್ಕ ಬಲ್ಲೆ ಶ್ರಮ ಏವ ಜಯತೆ. ಹಾಂ ಅಂಚ ಸಾಧನೆ ಜನ ದಾಲ ಪೂಜಿ ಸಾಧನ ಬಲ್ಲೆ ಇನ್ನೊಂದು ಅಂಚ ಶ್ರಮ ಪಟ್ಟಿದ್ದೀರಿ, ಜಯ ಸಿಗುತ್ತೆ, ಸಿಗಬೇಕು, ಸಿಗಬೇಕು, ಸಿಗುತ್ತೆ. ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಇದು ನೋವಿನ ಕಥೆಯೂ ಹೌದು, ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸ್ಫೂರ್ತಿಯ ಕಥೆ. ಸ್ಫೂರ್ತಿ ಯಾರಿಗೆ? ನಮ್ಮಂಥವರಿಗೆ. ಯಾಕೆಂತಂದರೆ ವಿಶೇಷ ಚೇತನ ಆಗಿರ್ತಕ್ಕಂತಹ ತಂದೆ, ವಿಶೇಷ ಚೇತನ ಇಬ್ಬರು ಮಕ್ಕಳು, ನಡೆದಾಡಲು ಕಷ್ಟಪಡುವಂತಹ ಅಥವಾ ನಡೆದಾಡಲು ತೊಂದರೆ ಆಗುವಂತಹ ರೀತಿಯಾದಂಥ ಚೇತನಗಳು. ಈ ಮೂವರನ್ನು ಕೂಡ ಸರಿದೂಗಿಸಿಕೊಂಡು ಸಾಗಿದಂಥ ತಾಯಿ, ಈ ಎಲ್ಲರೂ ಸೇರಿಕೊಂಡು ಕುಟುಂಬವನ್ನು ಆಧರಿಸಿದಂತಹ ರೀತಿ, ಜೊತೆಗೆ ಆ ತಾಯಿ ಈ ಮಕ್ಕಳನ್ನು ಹೊತ್ತುಕೊಂಡು ಹೋಗಿ ಶಾಲೆಯಲ್ಲಿ ಕೂರಿಸಿ ಅಲ್ಲೇ ಬೀಡಿ ಕಟ್ಟಿ ಶಾಲೆ ಮುಗಿದ ನಂತರ ಬೀಡಿಯನ್ನು ಕೈಯಲ್ಲಿಡ್ಕೊಂಡು ಮಕ್ಕಳನ್ನು ಹೊತ್ಕೊಂಡು ವಾಪಸ್ ಮನೆಗೆ ಬಂದಂತಹ ಶ್ರಮ, ಇವೆಲ್ಲವನ್ನು ಪರಿಗಣಿಸಿದಾಗ ನಾವು ನೀವು ಕಷ್ಟಪಡುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ವಿದ್ಯಾಶ್ರೀ ಮತ್ತು ಭಾಗ್ಯಶ್ರೀ ಅವರಿಗೆ ಶುಭವಾಗಲಿ, ಕೇಶವ ಬಂಗೇರವರು ಅಂದುಕೊಂಡದ್ದಾಗಲಿ, ರಾಜೀವಿಯವರು ಅಂದುಕೊಂಡದ್ದಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂದೀಪ್ ಸಾಲಿಯಾನ್ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕುರಿಯಾಳ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.